ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರ ಕನಸಿನ ಹೈಟೆಕ್ ನಿಲ್ದಾಣ ಆನಂದಪುರದಲ್ಲಿ ತಲೆ ಎತ್ತುತ್ತಿದೆ. ನಿರ್ಮಾಣ ಹಂತದಲ್ಲೇ ಸಾರ್ವಜನಿಕರ ಆಕ್ರೋಶಗಳು ಕೇಳಿಬರುತ್ತಿವೆ. ನಿರ್ಮಾಣ ಹಂತದಲ್ಲಿರುವ ಬಸ್ ಸ್ಟ್ಯಾಂಡಿನ ಬಗ್ಗೆ ಇರುವ ಲೋಪದೋಷಗಳ ಬಗ್ಗೆ ಉಮೇಶ್ ರವರು ತಿಳಿಸಿದ್ದು ಹೀಗೆ. ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಉತ್ತಮವಾದ ಹೈಟೆಕ್ ಬಸ್ ಸ್ಟ್ಯಾಂಡನ್ನು ನಿರ್ವಹಿಸಬೇಕಂತ ಮನದಾಳದಿಂದ ಮಾಡಿದ್ದಾರೆ. ಆದರೆ ಅದಕ್ಕೆ ಒಂದು 10 ಲಕ್ಷ ರೂಪಾಯಿ ಅಂದಾಜು ಮೊತ್ತದಲ್ಲಿ ಈ ಕಾಮಗಾರಿಯನ್ನು ನಡೆಸಿದ್ದಾರೆ. ಆದರೆ ಇದು ಅಷ್ಟೊಂದು ಸಮಂಜಸವಾಗಿಲ್ಲ. ಯಾಕೆ ಅಂದರೆ ಅಲ್ಲಿ ಕೂರುವಂಥ ಚೇರ್ಗಳು ಅಷ್ಟೊಂದು ಹಿಡಿತದಲ್ಲಿಲ್ಲ. ಹಾಗಾಗಿ ಮತ್ತು ಅಂಗವಿಕಲಗಳು ಬಂದರೆ ಅವರು ಹತ್ತಲಿಕ್ಕೆ ಇಳಿಲಿಕ್ಕೆ ಅವರ ಬಗ್ಗೆ ಸಮಸ್ಯೆ ಇದೆ. ಮತ್ತು ಕಾಮಗಾರಿ ಹೋಗ್ತಿದ್ರೆ ಅಷ್ಟೊಂದು ನ್ಯೂನ್ಯತೆ ಅಂತ ಅನ್ನಿಸ್ತಾ ಇಲ್ಲ. ಈ ಕಾಮಗಾರಿಗೆ ಇದನ್ನು ಶಾಸಕರು ತಮ್ಮ ಹೆಸರಿನಲ್ಲಿ ಬರೋದ್ರಿಂದ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇರೋದರಿಂದ ಸಾವಿರಾರು ಜನ ಲಕ್ಷಾಂತರ ಜನ ಓಡಾಡೋ ದಾರಿ ಆದ್ದರಿಂದ ಇದು ಅನಂತಪುರದ ಕೇಂದ್ರ ಬಿಂದುವಾಗಿ ಕಾಣ್ತಾ ಇದೆ. ಈ ಕೇಂದ್ರ ಬಿಂದುವಾಗಿ ಬಸ್ ಸ್ಟ್ಯಾಂಡಿಂದ ಶಾಸಕರು ತಮ್ಮ ಮನಸ್ಸು ಇಚ್ಛೆಯಿಂದ ಉತ್ತಮ ರೀತಿ ಮಾಡೋಕ್ಕೂ ಅಂದ್ಕೊಂಡಿದ್ದಾರೆ. ಈ ಕಾಮಗಾರಿ ಈ ರೀತಿ ನಡೆದಿರೋದ್ರಿಂದ ಶಾಸಕರು ತಮ್ಮ ಗಮನಕ್ಕೆ ತಗೊಂಡು ಮತ್ತು ಅವರ ಮನಸ್ಸು ಇಚ್ಛೆ 4 ಜನ ಹೇಳುವಂತೆ ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಿ ಸಾರ್ವಜನಿಕ ಇನ್ನೂ ಉತ್ತಮ ರೀತಿಯಲ್ಲಿ ಸೇವೆ ಕೊಡೋ ಲೆಕ್ಕದಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ನಾವು ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೀವಿ. ಧನ್ಯವಾದಗಳು. ಸ್ಥಳೀಯ ನಿವಾಸಿಗಳಾದ ಸುರೇಶ್ ಸೇಠ್ ಹೈಟೆಕ್ ಬಸ್ ನಿಲ್ದಾಣದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೀಗೆ ವ್ಯಕ್ತಪಡಿಸಿರುತ್ತಾರೆ. ಶಿವಮೊಗ್ಗ ಸಾಗರದಲ್ಲಿ ನಮ್ಮ ಅನಂತಪುರ ಬಸ್ ಸ್ಟ್ಯಾಂಡು ಸಿಟ್ಟಿಂಗ್ ಆಗಲಿ ಇನ್ನೊಂದಾಗಲಿ ಯಾವುದೂ ಸರಿ ಇಲ್ಲ. ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇಲ್ಲ ಬಸ್ ಸ್ಟ್ಯಾಂಡಿಂದ. ಏನು ಅನಿಸುತ್ತೆ ಇದು ಕಾರ್ಯಕ್ರಮ ಇದು ಸರಿಯಾಗಿಲ್ಲ. ಬಸ್ ಸ್ಟ್ಯಾಂಡ್ ಇದು ಸಿಟ್ಟಿಂಗ್ ಎಲ್ಲ ಸರಿ ಇಲ್ಲ. ಮೇಲ್ಗಡೆ ಇದೆಲ್ಲ ಸ್ವಲ್ಪ ಅಡ್ಡಿಲ್ಲ. ಆದರೂ 2 ಕಡೆ ಈ ಥರ ಓಟ ಇರಬೇಕಾಗಿತ್ತು. ಸಿಂಗಲ್ ಓಟ ಇದೆ. ಸರಿಯಾಗಿ ಜನಗಳಿಗೆ ನಿಂತರೆ ಮಳೆ ಬಿಸಿಲು ಎರಡೂ ಬೀಳುತ್ತೆ. ಇಲ್ಲಿ ಈ ಬಸ್ ಸ್ಟ್ಯಾಂಡ್ ಟೋಟ್ಲಿ ಸರಿ ಇಲ್ಲ. ಕಾಮಗಾರಿನೂ ಸರಿ ಇಲ್ಲ. ಸಿಟ್ಟಿಂಗೂ ಸರಿ ಇಲ್ಲ. ಎಲ್ಲ ಒಂಥರ ಜನ ಮಲ್ಗೊಳ್ಳೋಕ್ಕೆ ಒಂದು ಆಸ್ಪದ ಆಗಿದೆ. ಆರಾಮ ಸಾರ್ವಜನಿಕರ ಆಕ್ರೋಶದ ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೋಹನ್ ಕುಮಾರ್ ಸ್ಥಳ ಪರಿಶೀಲಿಸಿ ಮಾತನಾಡಿದರು. ಫೋನ್ ಮಾಡಿ ಹೇಳಿದ್ದೀವಿ, ಸಾರ್ವಜನಿಕರ ದೂರು ಬಂದಿತ್ತು ಅಂತ ಸರಿ ಇಲ್ಲ ಅಂತ ಹೇಳಿದ್ದು. ನನಗೆ ಸರಿ ಮಾಡ್ಕೊಡ್ತೀನಿ ನೀಟಾಗಿ ಹೇಳಿದ್ದಾರೆ. ಇದು ಮೇಲಿನ ಪ್ಯಾಟರ್ನ್ ಹೆಂಗೆ ಅಂದರೆ ಅದು ಡಿಜಿಟಲ್ ಆಗಿ ಮಾಡಬೇಕು ಅಂತೇಳಿ ಅವ್ರು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ನಾವು ಬೇರೆ ಪ್ಯಾಟರ್ನ್ ಕೊಟ್ಟಿದ್ದೆ, ಬಟ್ ಅವರಿಗೆ ಇಲ್ಲ ನಾವು ಇದೇ ರೀತಿ ಒಂದು ಹೈಟೆಕ್ ಪಂಚಾಯತಿ ಮಾಡ್ತೀವಿ, ದಾವಣಗೆರೆಯಲ್ಲ ನೋಡ್ಕೊಂಡು ಬಂದೀವಿ ಅಂತೇಳಿ ಮಾಡ್ತಾ ಇದ್ದೀವಿ ಅಂತಂದರೆ ಶಿಸ್ತಲ್ಲಿ ನೀಟಾಗಿ ಮಾಡ್ಕೊಡ್ತೀವಿ. ಈಗಷ್ಟೇ ಮಾತಾಡಿದ್ದಾರೆ ಅಧ್ಯಕ್ಷ ಅವರು, ಈಗ ಬರ್ತೀವಿ ಅಂತ. ಈಗ ಸಾರ್ವಜನಿಕರ ದೂರ ಏನು ಹೇಳಿದರೆ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡಿನ ವಸೂಲತೆಯನ್ನು ಮಾಡ್ತಾ ಇದ್ದೀರಿ ಅಂತ. ಆದರೆ ಇದೀಗ MLA ಕೋಟದಲ್ಲಿ ಮಾಡ್ತಿರೋದ್ರಿಂದ ಇದಕ್ಕೆ ನಿಮ್ಮ ಇದು ಏನಿದೆ ಅನ್ನೋಂಥದ್ದು. ಯಾಕೆ ಹೇಳಿದ್ರೆ ಇಲ್ಲಿ ಮಾಡಿರೋ ಕಾಮಗಾರಿಗಳ ಬಗ್ಗೆ ಈಗಾಗಲೇ ಭಾಳಷ್ಟು ಆಕ್ಷೇಪಗಳು ಕಂಡು ಬಂದಿದೆ, ಕೇಳಿ ಬರ್ತಾ ಇದೆ. ಹಾಂ, MLA ಅವ್ರು ಕೊಡಲಿ MP ಅವ್ರು ಕೊಡಲಿ, ಪಂಚಾಯತಿಲಿ ನೋಡ್ಕೋಬೇಕಪ್ಪ. ನಾವು ಸಾರ್ವಜನಿಕರು ಏನು ವಸೂಲಿ ಮಾಡ್ತೀವಿ ಬಾಡಿಗೆ ಅಷ್ಟೇ ತೊಗೊಳ್ತಾ ಇದ್ದೀವಿ, ಬೇರೆ ಏನು ವಸೂಲಿ ಮಾಡ್ತಿಲ್ಲ. ಬಸ್ ಸ್ಟ್ಯಾಂಡ್ ನಿಲ್ಸಿದ್ರೆ ನಾವು ಇನ್ನೂ ವಸೂಲಿ ಮಾಡ್ತಾ ಇಲ್ಲ. ಅದು ಬಿಟ್ಟರೆ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ, ದಿನ ಕ್ಲೀನಿಂಗ್. ಅದರದ್ದು ಈಗ ಕಾಮಗಾರಿಗಳ ಬಗ್ಗೆ ಭಾಳಷ್ಟು ಆಕ್ಷೇಪ ಇದೆ ಅಲ್ಲ, ಇದನ್ನು ಬದಲಾವಣೆ ಮಾಡಬೇಕು ಅಂತ ನಿಮ್ಗೆ ಹೇಳಿದೆ ನಾನು ಫಸ್ಟಿಗೆ. ಕಾಂಟ್ರಾಕ್ಟ್ ಅವರಿಗೆ ಫೋನ್ ಮಾಡಿ ಮಾತಾಡ್ತೀನಿ, ನಾನು ಮಾಡ್ಕೊಡ್ತೀನಿ ಸರಿಯಾಗಿ, ಅದು ಏನಿದ್ರು ನಾವು ನೀಟಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇದು ಮಾಡಿ ಹೇಗೆ ಅಂದರೆ ಅದು ಡಿಜಿಟಲ್ ಆಗಿ ಮಾಡ್ತೀವಿ ಅದೇ ರೀತಿ ಅಂತ ಹೇಳಿದ್ದಾರೆ. ಮುಂದೆ ಆ ಕಡೆ ಎಕ್ಸ್ಟೆಂಡ್ ಮಾಡಬೇಕು, ಇನ್ನೊಂದು ರೀತಿ ಬೇರೆ ಒಂದು ಪ್ಯಾಟರ್ನ್ ಹುಡುಕಿವಿ, ನಾವು ರೆಡಿ ಮಾಡ್ತೀವಿ, ಪಂಚಾಯತಿಂದಲೇ ಮಾಡ್ತೀವಿ.